ನಮ್ಮ ಹಳದಿಪುರ ಮಠದಲ್ಲಿ ಸಭೆ ಕರೆಯಲಾಗಿತ್ತು. ನಮ್ಮ ವೈಶ್ಯ ಸಮಾಜದ ಎಲ್ಲ ಬಾಂಧವರಿಗೆ ಉಪಸ್ಥಿತರಿರಬೇಕಂತ. ಆವಾಗ ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗಿ ಸ್ವಾಮಿಗಳು ಮಾಡಿದಂಥ ಕೆಲವು ಅಪರಾಧಪರ ವ್ಯವಹಾರ ಬಗ್ಗೆ ನಾನು ಮಾತಾಡಿದ್ದೆ. ಬೇರೆ ಯಾರು ಕೂಡ ಮಾತಾಡಲಿಲ್ಲ. ಮಾತಾಡಿದ ಒಂದು ಬಗ್ಗೆ ಕೂತಾಗ ನನ್ನ ಮೇಲೆ ಸುಮಾರು 8-10 ಮಂದಿ ಜನರು ಹಲ್ಲೆ ಮಾಡಿದರು. ನನ್ನಲ್ಲಿ ಹೇಳಿದ್ರು ಗೆಡ್ಡ ವಿಷಯ ಅದನ್ನೆಲ್ಲ ಕಳೆದಿದ್ದಲ್ಲಿ ಹೇಳಿದ್ದೆ ನಾನು. ಆಮೇಲೆ ಮಾಡಿದ ನಂತರ ನಮ್ಮ ಕಾರವಾರ ಎಸ್ ಪಿ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಇವರು ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು 0 ಮಾಡಿಸಿದ್ರು. ಅದರಿಂದ ಅವರು ಹೊನ್ನಾವರ ಕಳಿಸ್ಕೊಟ್ರು. ಹೊನ್ನಾವರದಲ್ಲಿ ನನ್ನನ್ನು ಕರೆದು ನೋಟಿಸ್ ಕಳಿಸ್ಕೊಟ್ಟು 16ನೇ ತಾರೀಕಿಗೆ ಮಠದ ಹತ್ರ ಹೋಗಿ ಪಂಚನಾಮೆ ಮಾಡಿ ಪಂಚನಾಮೆ ಎಲ್ಲ ಜಗತ್ತು ಮಾಡಿ ರೆಕಾರ್ಡಿಂಗ್ ಎಲ್ಲ ಮಾಡಿ ಇನ್ನು 2-3 ದಿನದಲ್ಲಿ ನಾವು ಕರೆಸ್ತೇವೆ, ಅಲ್ಲಿ ಹೋಗಿ ಯಾರಂತ ನೀವು ಪರಿಚಯ ಮಾಡಿ ಅಂತ ಅವ್ರು ಹೇಳಿದ್ದಕ್ಕೆ ಆಯ್ತು ತಿಳ್ಕೊಂಡು ಬಂದಿದ್ದೆ. 23 ದಿನ ಆಯಿತು. ಇನ್ನೂ ತನಕ ಯಾವುದೇ ಆಕ್ಟಿವಿಟೀಸ್ ಅಂದರೆ ತನಿಖೆ ಮಾಡ್ತಾ ಇಲ್ಲ ಅಂತ ತಿಳಿದು ಬಂದಿದೆ. ಇವತ್ತು ಬೆಳಿಗ್ಗೆ ನಾನು ಹೊನ್ನಾವರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೆ, ಸರ್ ಏನಾಯಿತು ಅಂತ. ಅವ್ರು ಹೇಳ್ತಾ ಇದ್ದಾರೆ, ನೀವು ಬಂದು ಯಾರನ್ನ ಹಲ್ಲೆ ಮಾಡಿದ್ರೆ ನಮಗೆ ತೋರಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು CD ಮಾಡ್ಕೊಂಡು ಬರಬೇಕಂತ. ಆಯ್ತು ಸರ್, ಹಲ್ಲೆ ಮಾಡಿದ್ರೆ ವಿಡಿಯೋ ನಿಮ್ಮ ಕಡೆ ಇದೆ, ನೀವೇನು ನೋಡ್ಕೊಂಡು ಅದನ್ನು ನೋಡ್ಬೇಕಾದ್ರೆ ನೋಡ್ಬೋದು ಯಾರು ಅಂತ ತಿಳ್ಕೊಂಡು. ಮತ್ತು ವೇದಿಕೆ ಮೇಲೆ ಯಾರು ಕೂತ್ಕೊಂಡಿದ್ರೆ ಅವರು 3-4 ಜನ ಹೆಸರನ್ನು ಕೊಟ್ಟಿದ್ದೇನೆ. ಅದು ಅವ್ರಿಗೆ ಸಂಪರ್ಕ ಮಾಡಿದರೆ ಅವರು ಹೇಳ್ತಾ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೆ. ಆದರೆ ಇನ್ನೂ ತನಕ ಅದ್ರ ಬಗ್ಗೆ ಯಾವುದು ನಡೀತಾ ಇಲ್ಲ. ಅದು ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಎರಡನೇದಾಗಿ ಈ ಸ್ವಾಮಿಗಳ ವಿಷಯದಲ್ಲಿರುವ ಮನುಷ್ಯನ ಹೆಸರು ಉಪೇಶ್ ಬಾಬು ಅಂತ. ಇವರು ಮೂಲದವರು ಉಡುಪಿ ಮೂರು ಸಾಟವರು. ಇವರು ಏನಾಗ್ತಾ ಇದೆ ಅಂತಂದರೆ, ಈಗ ಅವರು ಬೆಂಗಳೂರು ಕೂಡ ಈ ಕಮಿಟಿ ಮಾಡಿ ರಚನೆ ಮಾಡಿದ್ದಾರೆ. ಅವರು ಕೂಡ ಉಡುಪಿ ಮತ್ತು ಬೆಂಗಳೂರು ಮೂರು ಸೈಡ್ನವರು. ಇಲ್ಲಿಯವರು ಯಾರೂ ಇಲ್ಲ. ನಮ್ಮ ಕಾರವಾರ ಆಗಲಿ, ಬೆಳಗಾಂ, ಗೋವಾ, ಮಹಾರಾಷ್ಟ್ರದವರು ಯಾರೂ ಇಲ್ಲ. ಹೀಗಾಗಿ ಅವರವರದೇ ಗುಂಪು ತಯಾರು ಮಾಡಿ ಅವರು ಈಗ ಇಷ್ಟಾದರೂ ಕೂಡ ಅವರು ಈ ಉಪೇಶ್ ಬಾಬುವನ್ನು ಒಮ್ಮೆ ಪ್ರಕರಣ ದಾಖಲಿಸುವಂಥ ಯಾರೂ ಕೂಡ ತಯಾರಿ ಮಾಡ್ತಾ ಇಲ್ಲ. ಮತ್ತು ಇನ್ನೂ ನಮ್ಮ ಸಮಾಜದವರು ಕೂಡ ಅದ್ರ ಬಗ್ಗೆ ಮತ್ತೆ ಯಾಕಂದ್ರೆ ಈಗ ಒಂದು ಭಯ ಹುಟ್ಟಿದೆ, ನಮ್ಮಲ್ಲಿ ಎಲ್ಲರೂ ಒಂದು ಹಲ್ಲೆ ಆಗುವುದಂತ ಹೇಳ್ಕೊಂಡು ಸಮಾಜ ಬಾಂಧವರು ಕೂಡ ಅದರಲ್ಲಿ ಭಯದ ವಾತಾವರಣದಲ್ಲಿದ್ದಾರೆ. ಮೂರನೇದಾಗಿ ಮುಂದೆ ಬರುವ ಈ 29ರಿಂದ ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 ತಿಂಗಳು ಚತುರ್ಮಾಸ ಕಾರ್ಯಕ್ರಮ ಇರ್ತದೆ ಎಲ್ಲ ಮಠದಲ್ಲಿ ಪ್ರತಿ ವರ್ಷ. ಈ ಚತುರ್ಮಾಸ ಕಾರ್ಯಕ್ರಮಕ್ಕೆ ಇವರದೇ ಬೆಂಬಲಿಗರು ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಅವರವರದೇ ಕಮಿಟಿ, ಹೆಡ್ ಆಫ್ ಕಮಿಟಿ ಅಂತ ಮಾಡಿದ್ದಾರೆ. ಆ ಕಮಿಟಿ ಮುಖಾಂತರ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಜಗದ್ಗುರು ಹತ್ರ ಹೋಗಿದ್ರು. ಅಲ್ಲಿ ಜಗದ್ಗುರು ಅವರು ಹೇಳ್ತದೇನಂತೆ, ಚತುರ್ಮಾಸ ಮಾಡಿ ಅದು ಹೆಂಗಂತ ಹೇಳಿದ್ರೆ ನಮ್ಮ ಸ್ವಾಮಿಗಳ ಫೋಟೋಗಳನ್ನು ಅಲ್ಲಿ ಇಟ್ಟು 2 ತಿಂಗಳ ಚತುರ್ಮಾಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಅವರು ಹೇಳಿದಾರಂತ ಇವರು ಹೇಳ್ತಾ ಇದ್ದಾರೆ, ಯಾರು ಈ ಕಮಿಟಿಯವರು. ಆದರೆ ನಮ್ಮ ಹಿಂದೂ ಸಮಾಜದ ಒಂದು ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ಫೋಟೋ ಹಚ್ಕೊಂಡು ಚತುರ್ಮಾಸ ಮಾಡೋದು ಎಲ್ಲ ಪದ್ಧತಿ ಇಲ್ಲವೇ ಇಲ್ಲ. ಇದನ್ನೆಲ್ಲರೂ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಗುರುಗಳು ಇರಬೇಕು. ಗುರುಗಳು ಇದ್ದು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಅಲ್ಲಿ ಹೋಮ, ಹವನ, ಕೀರ್ತನೆ, ಪ್ರಮಾಣ ವಚನ, ಆಶೀರ್ವಚನ ಮಾಡಿ ತೀರ್ಥ ಪ್ರಸಾದ ಕೊಡುವಂಥದ್ದು ಇರ್ತದೆ. ಯಾವ ಗುರುಗಳು ಕೈಯಲ್ಲಿ ಬರ್ತಾರೆ. ಇದೆಲ್ಲ ಭಕ್ತಾದಿಗಳನ್ನು ಮುಗಿಸುವಂಥ ಕಾರ್ಯಕ್ರಮ ಇರ್ತದೆ. ಇದನ್ನು ಬಿಟ್ಟು ನೋಡಿದರೆ ಇವರು ಏನೋ ಒಂದು ಇವರದೇ ಆದ ಗಡ್ಬಡಿಯನ್ನು ಮಾಡಿಕೊಂಡು ಮಠಕ್ಕೆ ಬಂದು ದೇಣಿಗೆ ಕೊಡುವುದು ಅಂತ ವಿಚಾರ ಕಾಣಿಸ್ತದೆ. ಮಠವನ್ನೇ ಮಾರುವಂಥ ಒಂದು ಹುನ್ನಾರದಲ್ಲಿ ಇವರು ಇದ್ದಾರೆ. ಅದೆಲ್ಲ ಆಗಬಾರ್ದು. ಇದಕ್ಕೆಲ್ಲ ನಮ್ಮ ಸಮಾಜ ಬಾಂಧವರು ಸಂಪೂರ್ಣ ಖಂಡಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ನಾನು ಎಲ್ಲ ಸಮಾಜ ಬಾಂಧವರಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಂತಂದರೆ, ಇಲ್ಲಿ ಏನು ಕಮಿಟಿ ಎಲ್ಲ ಇದೆ ಅದನ್ನು ಈ ವಿಸರ್ಜನೆ ಮಾಡಲಾಗಿದೆ, ಸಂಪೂರ್ಣವಾಗಿ ವಿಸರ್ಜನೆ ಮಾಡಲಾಗಿದೆ. ಈ ಕಮಿಟಿಯಲ್ಲಿ ಯಾವುದೇ ಮಠದಲ್ಲಿ ಕಾರ್ಯಕ್ರಮ ಇಲ್ಲ. ಮುಂದಿನ 3 ತಿಂಗಳ ನಂತರ ಇಲ್ಲಿ ಕಮಿಟಿ ರಚನೆ ಮಾಡಲಾಗುವುದು. ಅದರ ಮುಂಚೆ ಸಮಾಜವನ್ನು, ಮಠವನ್ನು ಸಂಪೂರ್ಣ ತೊಳೆದು ಹೋಮ ಹವನ ಹಾಕಿ ಶುದ್ಧೀಕರಣಗೊಳಿಸಲಾಗುವುದು. ಯಾಕಂದರೆ ಈ ಉಪೇಶ್ ಬಾಬು ಅನ್ನೋ ಹುಡುಗ ಇದೆಲ್ಲ ನಮ್ಮ ಮಠವನ್ನು ಇದನ್ನು ಭ್ರಷ್ಟ ಮಾಡಿ ಹಾಕಿದ್ದಾನೆ, ರಾಡಿ ಮಾಡಿ ಹಾಕಿದ್ದಾನೆ. ಅದನ್ನು ತೊಳೆದು ಹೋಮ ಹವನ ಮಾಡಿ ಶುದ್ಧಾಚಾರಗೊಳಿಸಬೇಕು ಮಾಡ್ತೀವಿ ಅಂತ ತಿಳ್ಕೊಂಡು ಒಂದು ಹಿರಿಯರ ಸಭೆ ತಗೊಳ್ತೀವಿ. ಮತ್ತೆ ಮುಂದೆ ಯಾವ ಇದರಲ್ಲಿ ನಾವು ಮಠವನ್ನು ನಡೆಸ್ಕೊಂಡು ಹೋಗಬೇಕು, ಮಠಕ್ಕೆ ಯಾವ ಗುರುಗಳು ಬೇಕು, ಅದು ಎಲ್ಲವನ್ನ ಮುಂದಿನ 3 ತಿಂಗಳಿಂದ ನಿರ್ಧರಿಸಲಾಗುತ್ತದೆ.